ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ದಾಸನಕೊಪ್ಪ ಸರ್ಕಲ್ನಲ್ಲಿ ಶಿರಸಿ ಹಾವೇರಿ ಮಳಗಿ ಬನವಾಸಿ ಹೆದ್ದಾರಿ ತಡೆದು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಸ್ತೆ ತಡೆ ಮಾಡುವುದರ ಮೂಲಕ ಪ್ರತಿಭಟನೆ ನಡೆಸಿದರು. ಸತತವಾಗಿ 2 ಗಂಟೆಗೂ ಅಧಿಕ ಕಾಲ ಹಾವೇರಿ ಶಿರಸಿ ಹೆದ್ದಾರಿಯ ದಾಸನಕೊಪ್ಪ ಸರ್ಕಲ್ ಬಂದ್ ಮಾಡಿ ರೈತರು ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಕಿರುವತ್ತಿ, ರೈತ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವಿನಯ್ ಗೌಡ, ಕೊರ್ಲಕಟ್ಟ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ರಾಜೇಶ್ ನಾಯ್ಕ್ ಮುಂತಾದವರು ಇದ್ದರು. ಸ್ಥಳಕ್ಕೆ ಸಹಾಯಕ ಆಯುಕ್ತರು, ತಹಶೀಲ್ದಾರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು, ಹಿರಿಯ ಅಧಿಕಾರಿಗಳು, ತೋಟಗಾರಿಕೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಕಾರ್ಯ ಮಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಸರ್ಕಾರ ಅಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರ ಅಂತೆ ಸರ್ಕಾರ, ಕಾನೂನಂತೆ ಕಾನೂನು, ಏನೇ ಬರಲಿ ಕೆಇಬಿ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಇಬಿ ಅವರು ನಾವು ಮಾತಾಡುವ ಸಮಯದಲ್ಲಿ ಕರೆಂಟ್ ಹೋಗಿದೆ, ಕೂಡಲೇ ಕರೆಂಟ್ ಹಾಕ್ಬೇಕು, ಕರೆಂಟ್ ಹಾಕಿದ ನಂತರ ನಾವು ಮಾತಾಡ್ತೀವಿ. ದಯವಿಟ್ಟು ಯಾರು ಮಾತಾಡಬೇಡಿ. ಎಲ್ಲಿಯವರೆಗೂ ಹೋರಾಟ, ಕಾನೂನಂತೆ ಕಾನೂನು. ಅಧಿಕಾರಿಗಳು ಬಂದಿದ್ದಾರೆ. ನಾವು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ, ನಾವು ಹಾಗೆ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಒಂದು ನಿಮಿಷ ತಡ್ರಿ. ಪ್ರತಿಭಟನೆ ವಿಷಯ ತಿಳಿದು ನಮ್ಮ ರೈತರು ಹೇಳ್ತಾ ಇದ್ದಾರೆ, ಇವತ್ತೊಂದು ಡಾಕ್ಟರ್ನ ಹಾಸ್ಪಿಟ್ಲಿಗೆ ಹಾಕಿದಾರು, ಅವ್ರದ್ದು 3 ತಿಂಗಳ ಮಾತ್ರ ಅಂತೆ. 3 ತಿಂಗಳ ನಂತರ ಮತ್ತೊಂದು ಪ್ರತಿಭಟನೆಗೆ ಹೋಗ್ಬೇಕು ಅನ್ನೋ ಭವಿಷ್ಯ ಗೊತ್ತಿಲ್ಲ. 3 ತಿಂಗಳ ಅಂತ ಈಗೇನು GPS ಮಾಡಿ ಅರಣ್ಯ ಅತಿಕ್ರಮಣ ಜಾಗದಲ್ಲಿ ರೈತರು ಒಂದು ನಿಮಿಷ ಇದು ಅತಿಕ್ರಮಣ ರೈತರಿಗೆ ಸಂಬಂಧಪಟ್ಟಂಥದ್ದು ಭಾಳ ಇಂಪಾರ್ಟೆಂಟು. ಈಗ ಅರಣ್ಯ ಇಲಾಖೆಯವರು ದಯವಿಟ್ಟು ಆ GPS ಮಾಡಿದಂಥ ಜಾಗದಲ್ಲಿ ರೈತರು ಬೋರ್ಗಳನ್ನು ಹೊಡೆಯಕ್ಕೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯವರು ಅಲ್ಲಿ ಹೋಗಿ ತೊಂದರೆ ಕೊಡಬಾರ್ದು. ಇದು ನಮ್ಮ ರೈತರದ್ದು ಭಾಳ ದೊಡ್ಡ ಪ್ರಶ್ನೆ. ಇದು ದಯವಿಟ್ಟು ನೀವು GPS ಆಗದಿಲ್ಲ ಜಾಗದಲ್ಲಿ ಏನಾರು ಅತಿಕ್ರಮಣ ಮುಂದುವರಿಸಿ ಅಲ್ಲಿ ಏನಾರು ಮಾಡಕ್ಕೆ ಹೋದ್ರೆ ನಾವು ಅಂಥವಕ್ಕೆ ಅವಕಾಶ ಕೊಡಲ್ಲ. ನೀವು ದಯವಿಟ್ಟು GPS ಆದಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಬೋರ್ ಗಾಡಿಗಳಿಗೆ ಅಥವಾ ರೈತರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಆ ನಂತರ ಈಗಾಗಲೇ ಹಂದಿಗಳ ಹಾವಳಿ, ಜಮೀನಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿಗಳು ಭಯಂಕರ ಜಾಸ್ತಿ ಆಗಿದೆ. ಈ ಭಾಗದಲ್ಲಿ ಆನೆಗಳು ಬಂದಿದ್ದಾವೆ. ನೀವು ಅರಣ್ಯ ಇಲಾಖೆಯವರು ಹೆಚ್ಚಿನ ಮುತುವರ್ಜಿ ವಹಿಸಿ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿಕೊಡ್ಬೇಕು. ತಾವೇನಂತೀರಿ ಇದಕ್ಕೆ? ಜೊತೆಗೆ ಅರಣ್ಯ ಇಲಾಖೆಯವರು ಒಂದೆರಡು ಮಾತಾಡಲಿ. ಅರಣ್ಯ ಇಲಾಖೆದವರು ಸರ್ ಇದ್ರ ಬಗ್ಗೆ ನಮ್ಮ ಬೇಡಿಕೆ ಏನಿದೆ, ಐಪಿಸೆಟ್ಗೆ ಮೀಟರ್ ಕೂಡಿಸ್ಬೇಕು ಅಂತ ಹೇಳ್ತು. ಮತ್ತೆ ವಿದ್ಯುತ್ ಉಚಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಬಟ್ ವಿದ್ಯುತ್ ಉಚಿತ ಇದೆ. ನಾವು ಎದಕ್ಕೆ ಮೀಟರ್ ಕೂಡಿಸ್ತಾ ಇದೀವಿ ಅಂದ್ರೆ, ಆಕ್ಚುಲಿ ಈ ಭಾಗದ ಒಂದು ಅಂದ್ರೆ ರೈತರ ಕಡೆ ಮೀಟರ್ ಇದೆ ಆಲ್ರೆಡಿ, ಒಂದಿಷ್ಟು ರೈತರ ಕಡೆ ಮೀಟರ್ ಇಲ್ಲ. ಮೀಟರ್ ಯಾಕೆ ಕೂಡಿಸ್ತಾ ಇದ್ರೆ ನಮ್ಗೆ ಸರ್ಕಾರದಿಂದ ಅನುದಾನ ಬರ್ಲಿಕ್ಕೆ ಆ ಮೀಟರ್ ಅವಶ್ಯಕತೆ ಇದೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ತೀರಿ ಅನ್ನೋದು ನೋಡ್ಕೊಲಿಕ್ಕೆ ಅದನ್ನ ಮಾಪಕ ಒಂದು ಕೂಡಿಸ್ಬೇಕಾಗ್ತದೆ. ಮತ್ತೆ ಆ ಮಾಪಕ ಕೂಡಿಸೋದ್ರೆ ನಮ್ಗೆ ಸರ್ಕಾರ ಅನುದಾನ ಬರ್ತದೆ ಅಂತ ಹೇಳಿ ಮೀಟರ್ ಕೂಡಿಸ್ತದೆ ಅಷ್ಟೇ, ಮತ್ತೆ ಬೇರೆ ಉದ್ದೇಶ ಇಲ್ಲ. ನನ್ನ ಹೆಸರು ಮಧುಕರ್ ನಾಯ್ಕ್ ಅಂತ, ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕಳೆದ ಸಾಲಿನ ಭತ್ತದ ಬೆಳೆ ವಿಮೆ ಶಿರ್ಸಿ ತಾಲೂಕಿಗೆ ಒಟ್ಟು 17 ಕೋಟಿ ರೂಪಾಯಿ ಬಿಡುಗಡೆಯಾಗಿ ರೈತರ ಖಾತೆಗೆ ಜಮಾ ಆಗಿದೆ. ಬದನಗೋಡು ಪಂಚಾಯತಿನ ವ್ಯಾಪ್ತಿ ಹೇಳ್ಬೇಕಂದ್ರೆ 5 ಕೋಟಿ 4 ಲಕ್ಷ ರೂಪಾಯಿ. 1 ಎಕರೆಗೆ 21,000 ಸ್ವಲ್ಪ ಚಿಲ್ಲರೆ ಇದೆ. ಬೇಕಾದ್ರೆ ಕರೆಕ್ಟ್ ಫಿಗರು ನನ್ನ ಹತ್ರ ಇದೆ. ಯಾಕಂದ್ರೆ ಈ ಬದನಗೋಡು, ಬಂಕನಾಳ, ಹಲಗದ್ದೆ, ಅಂಡಿಗೆ ಎಲ್ಲ 21,000 ಚಿಲ್ಲರೆ ರೈತರ ಖಾತೆಗೆ ಪ್ರತಿ ಎಕರೆಗೆ ಜಮಾ ಆಗಿದೆ. ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಇರುವುದೇ ಪ್ರತಿ ಎಕರೆಗೆ. ಯಾರ್ದಾದ್ರು ವೈಯಕ್ತಿಕ ಇದ್ರೆ ಬನ್ನಿ ಸಪರೇಟ್ ಆಗಿ. ಹಾಗಾಗಿ ಬೆಳೆ ವಿಮೆ ಜಮಾ ಆಗಿದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. 21,000 ಅಂದ್ರೆ ಮ್ಯಾಕ್ಸಿಮಮ್ 85% ಆಫ್ ದಿ ಇನ್ಸೂರ್ಡ್ ಅಮೌಂಟ್. ಅಂದ್ರೆ ಇನ್ಸೂರ್ಡ್ ಅಮೌಂಟ್ ಇರೋದೇ 1 ಎಕರೆಗೆ 25,500 ರೂಪಾಯಿ. ಅದರಲ್ಲಿ 21,000 ರೂಪಾಯಿ ಜಮಾ ಆಗಿದೆ. ಮತ್ತೆ ಈಗ ಮಳೆ ಬಂದಾಗ ಬೆಳೆ ಹಾನಿ ಏನಾಗಿದೆ ಅದನ್ನು ನಾವು ಕಂದಾಯ ಇಲಾಖೆಯಲ್ಲೂ ಜಂಟಿ ಸರ್ವೆ ಮಾಡಿದ್ದೇವೆ. ಅದು ಇನ್ನಷ್ಟೇ ನಿಮ್ಗೆ ಜಮಾ ಆಗ್ಬೇಕಾಗಿದೆ. ಮತ್ತೆ ಖರೀದಿ ಕೇಂದ್ರದ ಬಗ್ಗೆ ಹೇಳ್ಬೇಕಂತಂದ್ರೆ, ಖರೀದಿ ಕೇಂದ್ರ ನಿನ್ನೆ ತಾನೇ ಮಿನಿಸ್ಟರ್ ಲೆವೆಲ್ ಅಲ್ಲಿ ಮೀಟಿಂಗ್ ಆಗಿ
ಒಂದು ಎಕರೆಗೆ ರೈತರದ ಭತ್ತವನ್ನ 25 ಕ್ವಿಂಟಲ್ ಅನ್ನ ಖರೀದಿ ಮಾಡಬೇಕಂತಾಗಿದೆ. ಗರಿಷ್ಠ ಒಬ್ಬ ರೈತರಿಂದ 50 ಕ್ವಿಂಟಲ್ ಮಾತ್ರ ಖರೀದಿ ಮಾಡುವಂತಾಗಿದೆ. ಇದನ್ನ ಆಹಾರ ನಿಗಮದವರು ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನ ರೈತರ ನೋಂದಣಿ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ. ನೋಂದಣಿ ಮಾಡ್ತಕ್ಕಂಥ ವೆಬ್ಸೈಟ್ ಇನ್ನೂ ಇವತ್ತವರೆಗೂ ಬಿಡುಗಡೆ ಆಗಿಲ್ಲ. ಇವತ್ತ ನಾಳೆ ಬಿಡುಗಡೆ ಆಗುತ್ತೆ. ಮೀಟಿಂಗ್ ನಿನ್ನೆ ಆಗಿದೆ ಮಿನಿಸ್ಟರ್ ಲೆವೆಲ್ ಅಲ್ಲಿ. ಬಿಡುಗಡೆ ಆದ ಕೂಡಲೇ ರೈತ ಆಹಾರ ಅಭಿವೃದ್ಧಿ ನಿಗಮದಿಂದ ನೋಂದಣಿ ಮಾಡ್ಕೊಳ್ತಾರೆ. ನೋಂದಣಿ ಸುಮಾರು 1 ತಿಂಗಳ ಅವಧಿ ಇರುತ್ತೆ. ನೋಂದಣಿ ಮುಗಿದ ಮೇಲೆ ರೈತರ ಸ್ಯಾಂಪಲ್ ಅನ್ನ ಕೃಷಿ ಇಲಾಖೆ ಗ್ರೇಡರ್ ಟೆಸ್ಟ್ ಮಾಡಿ ಕೊಡ್ತಾರೆ. ಆಮೇಲೆ ಆಹಾರ ನಿಗಮದವರು ಖರೀದಿ ಮಾಡ್ತಾರೆ. ಒಂದು ಮಳೆ ಭತ್ತ ಕಟಾವು ಮಾಡ್ಲಿಕ್ಕೆ ಮಳೆ ಇದ್ದ ಕಾರಣ ಭತ್ತ ಮುಕ್ಕು ಸ್ಥಿತಿ ಕಡಿಗೋಲಾಗಿರ್ತದೆ. 1 ನಿಮಿಷ. ಈಗ ನಮ್ದು ಅಷ್ಟು ಪ್ರಥಮ ದರ್ಜನ ಭತ್ತ ತಂದ್ಕೊಡ್ರಿ ಅಂತ ಹೇಳಿದಾಗ ಈ ಹವಾಮಾನದಿಂದ ನಮ್ಮ ಭತ್ತ ಈಗ ಕೊಯ್ದು ಅಕ್ಕಿ ನುಚ್ಚಾಗ್ತತಿ, ನೀವು ರಿಜೆಕ್ಟ್ ಅಂತ ವಾಪಸ್ ಕಳಿಸ್ತಾರೆ. ಪ್ರಥಮ, ದ್ವಿತೀಯ, ತೃತೀಯ ನನ್ನ ಭತ್ತದ ಮಾರ್ಕೆಟ್ ಅನ್ನ ನೀವು ಸರ್ಕಾರದರ ನಿಗದಿ ಮಾಡ್ರಿ. 2,000 ಮಾಡ್ತಿರೋ, 2,500 ಮಾಡ್ತಿರೋ, 3,000 ಮಾಡ್ತಿರೋ. ಪ್ರತಿಯೊಂದು ಭತ್ತಕ್ಕೂ ಒಂದು ಫಸ್ಟ್ ಕ್ವಾಲಿಟಿ ಮಾತ್ರ 2,300 ಅಂತೀರಿ. ಅಲ್ಲಿ ಹೋದಾಗ ರಿಜೆಕ್ಟ್ ಮಾಡ್ತಾರೆ ಸರ್ ಅವ್ರು ರಿಜೆಕ್ಟ್ ಮಾಡಿ ಈಗ ಒಬ್ಬ ಮಿಲ್ನರಿಗೆ ಕೊಡ್ತೀರಿ. ಉದಾಹರಣೆ, ಅವ ಇದು ಅಕ್ಕಿ ಬರಲ್ಲಪ್ಪ, ನಾನು ಫಸ್ಟ್ ದುಡ್ಡು ಕೊಟ್ಟು ಬಂದು ನಾನು ಇಲ್ಲಿ ಅಳಿಸ್ತಾ ಇದ್ದೀನಿ, ನಾನು ಸರ್ಕಾರಕ್ಕೆ ದುಡ್ಡು ತುಂಬಿದ್ದೀನಿ, ನನಗೆ ಇದು ನಡೆಯೋದಿಲ್ಲ, ನಿನ್ನ ಭತ್ತ ವಾಪಸ್ ಹೋಗಿ ಅಂತ ಹೇಳ್ತಾನವ. ಆ ರೈತ ಅಲ್ಲಿಗೆ ಹೋಗ್ಬೇಕು ಸರ್. ಒಂದು ಮಾರ್ಗಸೂಚಿ ಇರುತ್ತೆ. ಈಗ ನಮಗೆ ಒಂದು ಎ ಗ್ರೇಡ್ ಅಂದ್ರೆ ಹಿಂಗ್ ಭತ್ತ ಇದ್ರೆ ನೀವು ಖರೀದಿ ಮಾಡಿ ಅಂತಿದೆ. ಅದಕ್ಕಿಂತ ಕಡಿಮೆ ಗುಣಮಟ್ಟ ಇದ್ರು ಖರೀದಿ ಮಾಡ್ಬೇಕಂತಾದ್ರೆ ನಾವು ಈ ಗಮನವನ್ನು ಹವಾಮಾನ ವೈಪರೀತ್ಯದಿಂದ ಕೊಯ್ಲಾಗ್ತತಿ, ಉತ್ತಮ ಕೊಯ್ಲಾಗ್ತತಿ. ಅದಕ್ಕೆ ನಾವು 3 ಹಂತದಾಗ ಭತ್ತ ಬರ್ತದೆ ಸರ್, ಒಂದೇ ಹಂತದಾಗ ಬರಲ್ಲ ಸರ್. ಆ ಸಮಸ್ಯೆ ನಮಗೂ ಗೊತ್ತಿದೆ. ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾವು ಹೋದ ಸರಿ ನಾನು ಭತ್ತ ಖರೀದಿ ಮಾಡ್ಬೇಕಾದ್ರೆ ಸರ್ ಓಪನ್ ಪಬ್ಲಿಕ್ ಪ್ರೈವೇಟ್ ಅಲ್ಲಿ ಕೊಡ್ತಾರೆ ಸರ್. ಅವ್ರು ಪ್ರೈವೇಟ್ ಈ ಭತ್ತ ಅವ್ರಿಗೆ ಅಕ್ಕಿ ಮಾಡಕ್ ಅನುಕೂಲ ಇದ್ರು ಮಾತ್ರ ತಗೊಂತಾರ, ಇಲ್ಲ ಅಂದ್ರೆ ಭತ್ತ ರಿಜೆಕ್ಟ್ ಮಾಡ್ತಾರ. ಅದ್ರಾಗೂ ಮಧ್ಯ ಏಜೆನ್ಸಿಗಳು ನಾ ಚಲೋ ಅದನಿ ನನ್ನ ಕೈಯಿಂದ ಅಕಸ್ಮಾತ್ ವ್ಯಾಪಾರಸ್ಥರ ಕೈಯಿಂದ ಭತ್ತ ತಗೊಂಡು ಕ್ವಿಂಟಲ್ 200 ರೂಪಾಯಿ ಮಧ್ಯವರ್ತಿಗಳು ತಗೊಂಡು ಆ ಭತ್ತ ಅಳಿಸ್ತಾರ. ಡೈರೆಕ್ಟ್ ರೈತರ ಹೋದ್ರೆ ಆ ಭತ್ತ ರಿಜೆಕ್ಟ್ ಮಾಡ್ತಾರ. ಅವಾಗ ಮಧ್ಯವರ್ತಿಗಳಿಗೆ ದುಡ್ಡು ಆಗ್ತದಲ್ಲ ಸರ್. ಡೈರೆಕ್ಟ್ ರೈತರು ಹೋದ್ರೆ ಯಾಕೆ ದುಡ್ಡಾಗಲ್ಲ? ಈಗ ಒಂದ್ಸಲ ಆಹಾರ ಇಲಾಖೆಯವರು ನಾವು ಮತ್ತೆ ಈಗ ಒಬ್ಬ ವ್ಯಾಪಾರಸ್ಥರ ಹತ್ರ ಆಹಾರ ಇಲಾಖೆಯವ್ರನ್ನ ಎಸಿ ಮೇಡಮ್ ಅಧ್ಯಕ್ಷರವ್ರನ್ನ ಮೀಟಿಂಗ್ ಮಾಡಿ ಆ ಟೈಮಲ್ಲಿ ಕರೆದು ಈ ಗ್ರೇಡಿಂಗ್ ಸಮಸ್ಯೆದೊಳಗಡೆ ಬಂದಿದೆ. ಇದರಲ್ಲಿ ಯಾರ್ಯಾರ್ದು ಈ ತರ ಇದೆ, ಬಿ ಗ್ರೇಡ್, ಸಿ ಗ್ರೇಡ್ ತರ ಆಗುತ್ತೆ, ಅವುಗಳಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರ ಮುಖಾಂತರ ನನ್ನ ಮನವಿ. ಕಳೆದ 2022-23ನೇ ಸಾಲಿನ ಬೆಳೆ ವಿಮೆ ನಿಮಗೆ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಜಮಾ ಆಗಿದೆ ಅಲ್ವಾ? ಆದರೆ ಈ ವರ್ಷದ್ದು ಇನ್ನೂವರೆಗೆ ಜಮಾ ಆಗಿಲ್ಲ. ಯಾಕೆ ಎನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಹೇಳ್ತಾರೆ. ಯಾಕೆ ಆಗಿದೆ ಅಂತಂದ್ರೆ ಕಳೆದ ಸಾಲಿಂದು ಜುಲೈ 1ರಿಂದ ಜೂನ್ 30ರವರೆಗಿನ ಅವಧಿಗೆ ಬೆಳೆ ವಿಮೆ ಆಗಿತ್ತು. ಆದರೆ ಹೋದ ವರ್ಷದ್ದು ಅಂದರೆ 23-24ರಲ್ಲಿ ಆಗಸ್ಟ್ 1ರಿಂದ ಜುಲೈ 31ರವರೆಗಿನ ಅವಧಿಯಾಗಿದೆ. ಆದ್ದರಿಂದ 1 ತಿಂಗಳು ಮುಂದ್ಗಡೆ ಬಂದಿದೆ. ಈಗ ಈ ತಿಂಗಳ ಕೊನೆಯಲ್ಲಿ ನಿಮಗೆ ಈ ಬೆಳೆ ವಿಮೆ ಜಮಾ ಆಗುತ್ತವೆ ಅನ್ನುವಂಥ ಒಂದು ಭರವಸೆ ನಮಗೆ ಬಂದಿದೆ. ತೋಟಗಾರಿಕೆ, ಅಡಿಕೆ, ಕಾಳುಮೆಣಸು ಮತ್ತು ಶುಂಠಿ ಬೆಳೆ. ಇನ್ನು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಕಂಪನಿಯವರು ನೀವು ಏನು ಕಂಡೀಷನನ್ನು ಲಾಸ್ಟ್ ಟೈಮ್ ಹೇಳಿದ್ರಿ, ಅದೇ ರೀತಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಕಂಪನಿಯವರನ್ನ ಕಂಪಲ್ಸರಿಯಾಗಿ ನಾವು ನಮ್ಮ ತೋಟಗಾರಿಕೆ ಇಲಾಖೆ ಮುಂದ್ಗಡೆನೂ ಸಹ ನಾವು ಬೋರ್ಡ್ ಹಾಕಿಟ್ಟಿದ್ದೀವಿ. ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಸಹ ಅಲ್ಲಿ ಇದು ಮಾಡಿದ್ದೀವಿ. ಜೊತೆಗೆ ಇವತ್ತು ಸಹ ಇಲ್ಲಿಗೆ ಬಂದಿದ್ದಾರೆ, ಪ್ರತಿ ಇದರಲ್ಲೂ ಬರ್ತಾ ಇದ್ದಾರೆ. ಈ ಬಾರಿ ಏನಾಗಿದೆ ಅಂತಂದರೆ 1-2 ಸಮಸ್ಯೆಗಳು ನಮ್ಮಲ್ಲಿ ಗಮನಕ್ಕೆ ಬಂದಿದೆ. ಏನಾಗಿದೆ ಅಂತಂದರೆ ಮಳೆ ಆಗಿರೋದು ಕೆಲವೊಂದು ಪಂಚಾಯಿತಿಯಲ್ಲಿ ಇರುವಂಥ ಮಳೆ ಮಾಪನದಲ್ಲಿ ಸರಿಯಾಗಿ ದಾಖಲಾಗದೇ ಇರೋದಕ್ಕೆ ನಾವು ಮತ್ತೆ KSNDMCಯಲ್ಲಿ ಅವರಿಗೆ ಕಂಪ್ಲೀಟ್ ನೀವು ನಮಗೆ ಕ್ಲಾರಿಫಿಕೇಶನ್ ಕೊಡಿ ಅನ್ನೋದಾಗಿ ನಾವು ತೋಟಗಾರಿಕೆ ಇಲಾಖೆಯಿಂದ ಕೇಳಿದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಕ್ಲಾರಿಫಿಕೇಶನ್ ಬರುತ್ತೆ ಹೇಳಿ ಹೇಳ್ತಾ ಇದ್ದೀರಿ. ಪಂಚಾಯಿತಿ ಮೇಲೆ ಇರ್ತಕ್ಕಂಥ ಮಾಪನದ್ದು ನಾವು ನಮ್ಮ ಅಂಕಿ ಅಂಶಗಳಿಗೋಸ್ಕರ ತಗೊಳ್ತಾರೆ. ನಿಮ್ಮಗಳಿಗೆ ಬೆಳೆ ಏನು ಹವಾಮಾನ ಆಧಾರಿತ ವಿಮೆ ಕೊಡೋದ್ರ ಬಗ್ಗೆ ಅದೆಲ್ಲದನ್ನು ಕೂಡ ಕರ್ನಾಟಕ ಸರ್ಕಾರದಲ್ಲಿ KSNMDC ಅಂತ ಹೇಳ್ಬಿಟ್ಟು ಇದೆ, ನ್ಯಾಷನಲ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್. ಅವ್ರ ಹತ್ರನೇ ಎಲ್ಲ ಡಾಟಾ ಇರುತ್ತೆ. ಆ ಡಾಟಾ ಆಧಾರಿತ ಬೇಸಿಸ್ ಮೇಲೆ ಕೊಡ್ತಾರೆ. ನಾವ್ ಇಲ್ಲಿ ಕೊಟ್ಟು ಈ ನೀವೇನ್ ಮಷಿನ್ ಹಾಳಾಗೋಗಿರುತ್ತೆ ಇದನ್ನ ನಾವು ಡಾಟಾ ಕಳಿಸ್ತೀವಿ, ಒಂದ್ ಪಂಚಾಯತ್ ಹೋಗೋದಿಲ್ಲ ಡಾಟಾ ಇಲ್ಲ ಅಂತ ಅದಲ್ಲ. ಓಕೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದನೇ ಒಂದು ನ್ಯಾಷನಲ್ ಅದನ್ನೇ ಮಾಡ್ತಾ ಇದ್ದಾರೆ. ಅದೇ ಅಂಕಿ ಅಂಶಗಳ ಆಧಾರದ ಮೇಲೆನೆ ನಿಮ್ಗೆ ಸಿಗುತ್ತೆ.
ಅದರ ಮೇಲಾಗಿ ಕೂಡ ಮಾಪನದ ವಿಚಾರವಾಗಿ ನಾವು ಇವಾಗ ಅಗ್ರಿ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿದ್ದೇವೆ, ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆವರೆಗೂ ಇನ್ಫಾರ್ಮ್ ಮಾಡ್ತೇವೆ. ಒಂದು ನಿಮಗೆ ಇದ್ರ ಬಗ್ಗೆ ಕಾರ್ಯಾಗಾರವನ್ನ ನಾವು ಆರ್ಗನೈಸ್ ಮಾಡ್ತೇವೆ. ಓಕೆನಾ? ಆ ಕಾರ್ಯಾಗಾರದ ಮುಖಾಂತರ ನಿಮ್ಮ ಅನೇಕ ರೈತರಿಗೆ ಇದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ರೋಡ್ ಅಲ್ಲಿ ನಿಂತ್ಕೊಂಡು ಈ ವಿಚಾರವನ್ನ ಹೇಳೋದು ಅರ್ಥ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಇದೊಂದು ಕಾರ್ಯಾಗಾರವನ್ನ ಪಂಚಾಯತ್ ಹಂತದಲ್ಲಿ ಮಾಡುವಂತ ವ್ಯವಸ್ಥೆವನ್ನ ಮಾಡೋಣ. ಸೊ ತುಂಬಾ ಲೇಟ್ ಆಗಿದೆ, ನೀವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಒಂದ್ ನಿಮಿಷ, ಈಗ ಎ ಸಿ ಅವರು ನಿಮ್ಮ ಮನವಿ ಕುರಿತಾಗಿ ಮಾತಾಡ್ತಾರೆ. ಅವ್ರಿಗೊಂದು ಅವಕಾಶ ಕೊಡಿ. ತುಂಬಾ ಹೊತ್ತಾಗಿರೋದ್ರಿಂದ ಆಮೇಲೆ ನಿಮ್ದು ಏನಿದ್ರು ಕೂಡ ಮತ್ತೆ ಮಾತಾಡ್ತಾರೆ. ಓಕೆನಾ? ಈಗ ಅದ್ರ ಬಗ್ಗೆ ಒಂದ್ಸರಿ ಮಾತಾಡೋಣ. ನೀವೇನು 10 ಬೇಡಿಕೆಗಳನ್ನ ಕೊಟ್ಟಿದ್ದೀರಾ, ಆ 10 ಬೇಡಿಕೆಗಳನ್ನ ಈಗ ಕೆಲವೊಂದು ಸ್ಪಾಟ್ ಅಲ್ಲಿ ಮಾಡುವಂತದ್ದಿರುತ್ತೆ, ಕೆಲವೊಂದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಇದೆ ಅಂಡ್ ಕೆಲವೊಂದು ನಮ್ಮ ಲೆವೆಲ್ ಅಲ್ಲೂ ಕೂಡ ಇದೆ. ಇವೆಲ್ಲನೂ ಪರಾಮರ್ಶೆ ಮಾಡಿ ನೋಡಿದಾಗ ಅಂಡ್ ಇದು ಮೀಟಿಂಗ್ ಮುಖಾಂತರನೇ ಆಗುವಂಥದ್ದು. ನೀವು ಹೇಳ್ದಂಗೆ ಥರ್ಸ್ಡೇ ಅಥವಾ ಫ್ರೈಡೆ, ಪ್ರಾಬಬ್ಲಿ ಗುರುವಾರ, ಇವತ್ತು 28ಗೆ ಮಾರ್ನಿಂಗ್ 10:30ಗೆ ನಾನು ಶೆಡ್ಯೂಲ್ ಕೊಡ್ತೇನೆ. ಆವತ್ತಿನ ದಿನ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ನಮ್ಮ ಆಫೀಸ್ಗೆ ಬರ್ತಾರೆ. ತಹಸೀಲ್ದಾರ್ ಆಫೀಸಲ್ಲಿ ನಾವು ಅರೇಂಜ್ ಮಾಡ್ತೇವೆ. ಸೊ ಆ ಮೀಟಿಂಗಲ್ಲಿ ನಿಮ್ಮ ಏನು ಕುಂದುಕೊರತೆಗಳಿದ್ದಾವೆ ಆ ದಿನ ನಾವು ಎಲ್ಲ ಪರಿಹಾರ ಮಾಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡೋಣ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಹೇಳಿದಾರಲ್ಲ, ಒಂದು ಡಾಕ್ಟರ್ನ ರಿಕ್ರೂಟ್ ಮಾಡೋದಕ್ಕೆ ಆಲ್ರೆಡಿ ನಾವು DHO ಕಡೆಯಿಂದ ಪ್ರಪೋಸಲ್ ಹೋಗಿದೆ. ಔಟ್ಸೋರ್ಸ್ ಡಾಕ್ಟರ್ ಆದಷ್ಟು ಬೇಗ ಬಂದು ಜಾಯ್ನ್ ಆಗ್ತಾರೆ, ಫುಲ್ ಟೈಮ್ ಬಂದು ಜಾಯ್ನ್ ಆಗ್ತಾರೆ. ಸೊ ಇವಾಗ ನೀವು ಡಿಸಾಲ್ವ್ ಮಾಡಿದ್ರೆ ಒಳ್ಳೆಯದು. ಸೊ ದಟ್ ಆನ್ 28th ನಿಮ್ಮ ರೈತ ಸಂಘದ ಕಡೆಯಿಂದ ಯಾರಾದರೂ ಪ್ರತಿನಿಧಿಗಳು ಅಥವಾ ರೈತರು ಬಂದು ಜಾಯ್ನ್ ಆಗ್ತೀರಾ ಅಂದರೆ ಎಷ್ಟು ಸಂಖ್ಯೆಯಲ್ಲಿ ಬರ್ತೀರಾ ಅಂತ ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಅವತ್ತಿನ ದಿನ 1-to-1 ಪರಿಹಾರ ಮಾಡ್ಕೊಳೋದಕ್ಕೆ ಒಂದು ವೇದಿಕೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಸಂಘಕ್ಕೆ ರೈತ ಸಂಘಕ್ಕೆ ಹಸಿರು ಸೇನೆಗೆ ಹಸಿರು ಸೇನೆಗೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.